ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಅರಸುಗಳು 19ನೇ ಅಧ್ಯಾಯ 10 ಮತ್ತು 14ನೇ ವಾಕ್ಯ. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಗಳನ್ನ ಮೀರಿದ್ದಾರೆ, ಯಜ್ಞ ವೇದಿಗಳನ್ನ ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನ ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲೀಯ ದೊಡ್ಡ ಪ್ರವಾದಿ ತನ್ನನ್ನು ತಾನು ಪರಿಚಯ ಮಾಡಿಸಿಕೊಳ್ತಾ ಇದ್ದಾನೆ. ಏನಂತ ಹೇಳಿ? ಸೇನಾಧೀಶ್ವರನಾದ ಯೆಹೋವನ ಸನ್ನಿಧಾನದಲ್ಲಿ, ಹಲ್ಲೆಲೂಯಾ, ಸನ್ನಿಧಾನದಲ್ಲಿ ನಿಲ್ಲುವಂತ ತಿಸ್ಬೀಯವನಾದ ಎಲೀಯನೆನ್ನುವಂತ ನಾನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಈ ಎಲೀಯನು ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡದೆ ದೇವರಿಗೆ ವಿಧೇಯನಾಗಿ ನಡೆದುಕೊಳ್ತಾ ಇದ್ದಾನೆ. ಎಲ್ಲರೂ ಆಜ್ಞೆಗಳನ್ನ ಮೀರಿದ್ದಾರೆ, ಎಲ್ಲರೂ ನಿಬಂಧನೆಗಳನ್ನ ಮೀರಿದ್ದಾರೆ, ಎಲ್ಲರೂ ತಮಗೆ ಇಷ್ಟವಾದ ರೀತಿಯಲ್ಲಿ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಕಾರಣ ಏನಂದ್ರೆ, ಆ ದೇಶದಲ್ಲಿರ್ತಕ್ಕಂಥ ರಾಜ ಯಾರಾಗಿದ್ದಾರೆ? ಅಹಾಬನಾಗಿದ್ದಾನೆ. ಹೆಸರೇನಂತಂದು? ಅಹಾಬ. ಆತನ ಹೆಂಡತಿ ಹೆಸರೇನು? ಯೆಜಬೇಲಳು. ಹಲ್ಲೆಲೂಯಾ. ಈ ಅಹಾಬ ಯೆಜಬೇಲಳು ಇವರಷ್ಟು ದುಷ್ಟರಾಗಿರುವಂತ ರಾಜ ರಾಣಿ ಸತ್ಯವೇದದ ಚರಿತ್ರೆಯಲ್ಲಿ ಮತ್ತೊಬ್ಬರು ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈ ಅಹಾಬ ರಾಜನು ದೇವರಿಗೆ అయిష్టವಾದ ಕಾರ್ಯಗಳನ್ನೇ ಮಾಡುವುದರಲ್ಲಿ ಮುಂದಾಗಿದ್ದ. ಯಾಕಂದ್ರೆ ಇವನು ಹೆಂಡತಿಯ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಹೆಂಡತಿ ಹೆಂಗ ಆಡಿಸ್ತಾಳೋ ಹಂಗೆ ಆಡ್ತಾ ಇದ್ದ. ಯಾರು? ಈ ಅಹಾಬ ರಾಜ. ಯೆಜಬೇಲಳ ಕೈಯಲ್ಲಿನೇ ಎಲ್ಲ ಕಂಟ್ರೋಲ್ ಎನ್ನುವಂಥದ್ದು ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೆಜಬೇಲಳು ದೇವರಿಗೆ అయిಷ್ಟವಾದಂತ ವಿಗ್ರಹಗಳನ್ನ ದೇಶದಲ್ಲೆಲ್ಲ ಮಾಡಿಸಿಟ್ಟಳು. ಎಲ್ಲ ಇರ್ತಕ್ಕಂಥ ಜನರಿಗೆಲ್ಲ ಇದೇ ಸಂಪ್ರದಾಯಗಳನ್ನು ನೀವು ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಯ ಸಂಪ್ರದಾಯದಿಂದ ಬಂದಿರತಕ್ಕಂಥ ಯೆಜಬೇಲಳು ಏನ್ ಮಾಡ್ತಾ ಇದ್ದಾಳೆ? ಆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾಳೆ. ಆ ಜನರೆಲ್ಲರೂ ಕೂಡ ದೇವರಿಗೆ అయిಷ್ಟವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಮೊದಲನೇ ಅರಸುಗಳು 17ನೇ ಅಧ್ಯಾಯ 1ನೇ ವಚನದಲ್ಲಿ ಗಿಲ್ಯಾದಿನಲ್ಲಿ ಇರ್ತಕ್ಕಂಥ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಸ್ಬೀಯನಾದ ಎಲೀಯನು ಹೇಳ್ತಾ ಇದ್ದಾನೆ, ಅಹಾಬನ ಸನ್ನಿಧಿ ಸೇವೆಗೆ ಬಂದು ಏನಂತ ಹೇಳಿ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಬರ ಬಂದಿದೆ. ಎಂತಹ ಬರ? 3 ವರ್ಷ 6 ತಿಂಗಳ ಕಾಲ ಏನ್ ಬಂದಿದೆ ಪ್ರಿಯರೇ? ಬರಗಾಲ ಬರ್ತಾ ಇದೆ. ಅದನ್ನ ಯಾರು ಹೇಳ್ತಾ ಇದ್ದಾರೆ? ಎಲೀಯ ಪ್ರವಾದಿ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ? ಜನರು ದುಷ್ಟರು, ಕೋಪಿಷ್ಟರು, ದೇವರಿಗೆ అయిಷ್ಟವಾದ ಮಾರ್ಗದಲ್ಲಿ ನಡೆಯುವವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಆ ಎಲೀಯನು ಈಗ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಸ್ವಾಮಿ, ನಾನು ನೀನು ಹೇಳಿದ ಮಾರ್ಗದಲ್ಲೇ ನಡೆದೆ, ನಿನ್ನ ನಿಬಂಧನೆಗಳನ್ನ ಕೈಕೊಂಡೆ, ನೀನು ಹೇಳಿದ ಮಾರ್ಗದಲ್ಲಿ ನಡೆದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲ ನೀನಾಗಿದ್ದೇನೆ ಆಸಕ್ತಿ ಉಳ್ಳವನಾಗಿದ್ದೇನೆ. ದೇವರ ಗೌರವವನ್ನು ಕಾಪಾಡುವಂಥದ್ದು ಏನ್ರಿ ಪ್ರಿಯರೇ? ಏನ್ರಿ? ಕೆಲವು ಜನರು ಇಲ್ಲಿ ಬಂದು ಏನಾದ್ರು ತಪ್ಪು ಮಾಡಿದ್ರೆ ಬೈಯೋದು ಯಾರಿಗೆ? ಫಸ್ಟ್ ದೇವ್ರ ಹೆಸರು ಹಿಡ್ಕೊಂತಾರೆ, ಆಮೇಲೆ ಅಯ್ಯರ ಹೆಸರು ಹಿಡ್ಕೊಂತಾರೆ. ಫಸ್ಟ್ ಅಯ್ಯರ ಹೆಸರು ಹಿಡ್ಕೊಂತಾರೆ, ಆಮೇಲೆ ಇಂಥದ್ದೇ ಕಲಿಸ್ತಾರಲ್ಲ. ಆ ದೇವ್ರು ನಿಮ್ಗೆ ಎಂಥದ್ದು ಹೇಳ್ಕೊಟ್ಟಲ್ಲ ಅಂತೇಳಿ ಯಾರನ್ನು ಬೈತಾರೆ? ದೇವರನ್ನು ಬೈತಾರೆ. ಹಲ್ಲೆಲೂಯಾ. ಅಂದ್ರೆ ಏನು? ಗೌರವವನ್ನು ಕಾಪಾಡುವುದು ಅಂತಂದ್ರೆ ನಿಬಂಧನೆಗಳನ್ನ ಮೀರಿ ನಡೆಯಬಾರದು, ಆಜ್ಞೆಗಳನ್ನ ಮೀರಿ ನಡೆಯಬಾರದು. ವಾಕ್ಯ ಏನ್ ಹೇಳ್ತಾ ಇದೆಯೋ ಆ ವಾಕ್ಯದ ಪ್ರಕಾರವಾಗಿ ನಾವು ನಡೆಯುವವರಾಗಬೇಕು. ಇಲ್ಲಿ ಎಲೀಯನು ಹೇಳ್ತಾ ಇದ್ದಾನೆ, ದೇವರೇ, ನಾನೊಬ್ಬನೇ ಮಾತ್ರ ಏನ್ ಮಾಡ್ತಾ ಇದ್ದಾನೆ? ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ. ಎಲ್ಲರೂ ಕೂಡ ನಿನ್ನ ನಿಬಂಧನೆಗಳನ್ನ ಮೀರಿದ್ದಾರೆ. ಯಜ್ಞ ವೇದಿಗಳು ಅಂದ್ರೆ ಏನ್ರಿ? ಪ್ರಾರ್ಥನೆ ಜೀವಿತವನ್ನ ತೆಗೆದು ಹಾಕಿಕೊಂಡಿದ್ದಾರೆ. ಧೂಪ ಹೋಗ್ತಾ ಇಲ್ಲ ಆಕಾಶದ ಕಡೆಗೆ, ದೇವರಿಗೆ ಪ್ರಾರ್ಥನೆ ಹೋಗ್ತಾ ಇಲ್ಲ, ದೇವರನ್ನ ಮನುಷ್ಯರು ಹುಡುಕ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲೀಯನು ಹೇಳ್ತಾ ಇದ್ದಾನೆ, ನಾನು ಮಾತ್ರ ನಿನ್ನ
ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ. ಹಲ್ಲೆಲೂಯ. ಆ ಮಾತನ್ನು ಇವತ್ತು ನೀನು ಹೇಳ್ತಾ ಇದೆಯಾ? ದೇವರೇ, ನನ್ನ ಮನೆಯವರು ನಿಬಂಧನೆ ಮೀರಲಿ, ನನ್ನ ಕುಟುಂಬದಲ್ಲಿರುವಂಥವ್ರ ನಿಬಂಧನೆಯನ್ನು ಮೀರಲಿ, ನಾನು ಮಾತ್ರ ನಿನ್ನ ನಿಬಂಧನೆಯನ್ನ ಮೀರೋದಿಲ್ಲ ಸ್ವಾಮಿ. ನಾನು ದೀಕ್ಷೆ ಹೊಂದಿದಂಥ ಮಗಳಾಗಿರುವಂಥ ನಾನು ನೀನು ಹೇಳಿದ ಮಾರ್ಗದಲ್ಲಿ ಪರಿಪೂರ್ಣವಾಗಿ ನಾನು ನಡೆಯುವವನಾಗ್ತೀನಿ ಸ್ವಾಮಿ. ಹಲ್ಲೆಲೂಯ. ಈ ಎಲೀಯನು ಆ ಮಾತನ್ನು ಹೇಳಿದಾಗ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಯನು ಒಂದು ಕಾರ್ಯ ಮಾಡ್ತಾನೆ. 18ನೇ ಅಧ್ಯಾಯದಲ್ಲಿ ಆ ಕಾರ್ಯದ ಕುರಿತಾಗಿರುತ್ತೆ, ನಿಜವಾದ ದೇವರು ಯಾರು ಎಂಬುದಾಗಿ. ಹಲ್ಲೆಲೂಯ. ಬಾಳನ 400 ಪ್ರವಾದಿಗಳು, ಇನ್ನು ಉಳಿದಿರ್ತಕ್ಕಂಥ ದೇವತೆಯ 450 ಪ್ರವಾದಿಗಳು ಕೂಡಿ ಮಳೆ ಬರೆಸಬೇಕು, ಆಕಾಶದಿಂದ ಬೆಂಕಿ ಬೀಳಬೇಕಂತೇಳಿ ಎಷ್ಟು ಮಾಡಿದ್ರು ಕೂಡ ಆಕಾಶದಿಂದ ಬೆಂಕಿ ಏನಾಗ್ಲಿಲ್ಲ, ಬೀಳಲಿಲ್ಲ. ಯಜ್ಞ ಏನಾಗ್ಲಿಲ್ಲ, ಅರ್ಪಣೆ ಆಗ್ಲಿಲ್ಲ ಪ್ರಿಯರೇ. ಎಲೀಯನು ಒಂದೇ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ನೋಡ್ರಿ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ. ಏನಂತ ಹೇಳಿ 37ನೇ ವಾಕ್ಯ ನೋಡ್ರಿ, 36ರಿಂದ. ಸಂಜೆ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲೀಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆ ಮೇರೆಗೆ ಮಾಡಿದನೆಂಬುದನ್ನು ಇವತ್ತು ತೋರಿಸಿಕೊಡು, ಕಿವಿಗೊಡು. ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನ ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯ. ಕೂಡಲೇ ಪ್ರಾರ್ಥನೆ ಮುಗಿತು. ಆಮೇಲೆ ಅಂದ, ಆಕಾಶದಿಂದ ಏನು ಬಿತ್ತು, ಬೆಂಕಿ ಬಿತ್ತು ಪ್ರಿಯರೇ. ಹಲ್ಲೆಲೂಯ. ಅಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಏನಾಯ್ತು, ದೇವ್ರೇ ನೀನೊಬ್ಬಾತನೇ ದೇವರು ಅಂತೇಳಿ ಯೆಹೋವನನ್ನು ಅವರೆಲ್ಲರೂ ಏನ್ ಮಾಡಿದ್ರು, ಆಡಿ ಹರಸಿ ಕೊಂಡಾಡುವವರಾದರು ಪ್ರಿಯರೇ. ಅದಾಗಿ ಒಂದೇ ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಯನನ್ನ ಏನ್ ಮಾಡ್ತಾ ಇದ್ದಾರೆ, ಅಟ್ಟಾಡಿಸಿ ಕೊಲ್ಲಬೇಕು ಅಂತೇಳಿ ಯೆಜೆಬೇಲಳು ಏನ್ ಮಾಡಿದಾಳೆ ಪ್ರಿಯರೇ, ಸೈನಿಕರಿಗೆ ಹೇಳಿದಾಳೆ. ಹಲ್ಲೆಲೂಯ. ಕೆಲವು ಜನರು ಹಂಗೇನಾದ್ರೂ ಅಂದ್ಬಿಟ್ರೆ, ಇಲ್ಲ ನೀವು ಮಂದಿರಕ್ಕೆ ಹೋಗ್ತಾ ಇದ್ದೀರಿ, ನಿಮಗೆ ನಾವು ಅಕ್ಕಿ ಹಾಕಲ್ಲ, ರೇಷನ್ ಕೊಡಲ್ಲ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮನೆ ಹಾಕಲ್ಲ, ಕೆಲವು ಜನರು ಹೇಳ್ತಾ ಇರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಎಲೀಯನು ತನ್ನ ಪ್ರಾಣಕ್ಕೆ ಕುತ್ತು ಬಂದಾಗಲೂ ಕೂಡ ಏನ್ ಮಾಡ್ತಾ ಇದ್ದಾನೆ, ದೇವರನ್ನ ಬಿಟ್ಟು ನಡೀತಾ ಇಲ್ಲ. ದೇವರೇ, ನಾನು ನಿನಗೆ ವಿಧೇಯನಾಗಿ ನಾನು ಇರುತ್ತೀನಿ. ಹಲ್ಲೆಲೂಯ. ದೇವರು ಆಸಕ್ತಿಯಿಂದ ಆತನ ಗೌರವವನ್ನು ಕಾಪಾಡಿದಂಥ ಎಲೀಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಏನು ಗೊತ್ತಾ, ಪರಲೋಕದಿಂದ ರಥರಥಾಶ್ವತಗಳು ಇಳಿದು ಬಂದು ಎಲೀಯನು ಸಜೀವವಾಗಿ ಎಲ್ಲಿಗೆ ಏರಿ ಹೋದ ಪ್ರಿಯರೇ, ಪರಲೋಕಕ್ಕೆ ಏರಿ ಹೋದ. ಹಲ್ಲೆಲೂಯ. ಎಲೀಯನ ಪ್ರಾಣವನ್ನು ತೆಗೆಯಲಿಕ್ಕೆ ಯೆಜೆಬೇಲಳ ಸೈನಿಕರಿಗೆ ಆಗಲಿಲ್ಲ, ಅಹಾಬನ ಸೈನಿಕರಿಗೆ ಆಗಲಿಲ್ಲ. ಎಷ್ಟು ಬೆಟ್ಟಗಳು ಹುಡುಕಿದ್ರು. ಹಲ್ಲೆಲೂಯ. ಅಲ್ಲೇ ಎಲೀಯನು ಇರ್ತಾನೆ, ಇವರೆಲ್ಲ ಅಲ್ಲೇ ಹುಡುಕಾಡ್ತಾ ಇರ್ತಾರೆ, ಆದ್ರೂ ಎಲೀಯನವ್ರಿಗೆ ಏನ್ ಮಾಡ್ತಾ ಇಲ್ಲ, ಕಣ್ಣುಗಳಿಗೆ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯ. ಎಷ್ಟು ಜನರನ್ನ ದೇಶಗಳಲ್ಲಿ ವಿಚಾರಣೆ ಮಾಡ್ತಾರೆ, ಹುಡುಕ್ರಿ ಎಂಬುದಾಗಿ ಹೇಳ್ತಾರೆ, ನಿಮ್ಮ ಹತ್ರ ಇದ್ರೆ ಕಳಿಸ್ಕೊಡ್ರಿ. ಹಲ್ಲೆಲೂಯ. ಈಗ ಕೆಲವು ದಿನಗಳ ಹಿಂದೆ 8 ಕೋಟಿ ರೂಪಾಯಿ ನಾಯಿ ಕಳೆದು ಹೋಗ್ಯದ ಅಂತೇಳಿ ಬೆಂಗಳೂರಾಗ ಏನು ಮಾಡಿದ್ರು, ಅಡ್ವರ್ಟೈಸ್ ಕೊಟ್ಟಿದ್ರು. ಹಲ್ಲೆಲೂಯ. 8 ಕೋಟಿ ರೂಪಾಯಿ ನಾಯಿ ಹುಡುಕಿ ಕೊಟ್ರೆ ನಾವೇನು ಮಾಡ್ತೀವಿ, 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರಂಗ ಏನು ಮಾಡಿದರೆ, ಯಾರು ಎಲೀಯನ ತಲೆಯನ್ನು ಕಡ್ದಾಕ್ತಾರೋ ಅವ್ರಿಗೆ ನಾವೇನು ಕೊಡ್ತೀವಿ, ಬಹುಮಾನಗಳನ್ನು ಕೊಡ್ತೀವಿ. ಹಲ್ಲೆಲೂಯ. ಅಂತೇಳಿ ಯೆಜೆಬೇಲಳು ಅಹಾಬನು ಹೊರಡಿಸಿದಾಗ ನಮ್ಮಲ್ಲಿಲ್ಲ ನಿಮ್ಮಲ್ಲಿ ಇಲ್ಲ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ಎಲೀಯನು ಏನು ಮಾಡ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನು ತನ್ನ ಪಕ್ಕೆಯ ಮರೆಗಳಲ್ಲಿ ನಿನ್ನನ್ನು ಏನು ಮಾಡಿದಾನೆ, ದುಗ್ಗಿಸಿಟ್ಟಿದ್ದಾನೆ. ಒಂದ್ಸಲ ತಮ್ಮ ಕೇಳ್ಕೊಂಡು ಹೋಗ್ರಿ. ಆತನ ಪಕ್ಕೆಯ ಮರೆಗಳನ್ನ ಆಶ್ರಯಿಸಿಕೊಳ್ಳುವಿ. ಒಂದ್ಸಲ ಹೋದ್ರಿ ಬೇಗ ಬೇಗ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಟವು ಗುರಾಣಿಯು ಆಗಿದೆ. ಗುರಾಣಿ ಅಂದ್ರೆ ಏನ್ರಿ, ಯುದ್ಧ ಮಾಡ್ಬೇಕಾದ್ರೆ ಹಿಂಗ್ ಹಿಡ್ಕೊಂಡಿರ್ತಾರಲ್ಲ, ರಕ್ಷಣೆ ಕವಚ. ಯಾವ್ದಂತದು, ದೇವರು. ಅಲ್ಲಿ ವಾಕ್ಯ ನೋಡ್ರಿ, ಆತನ ಸತ್ಯತೆಯೇ ನಿನಗೆ ಖೇಡ್ಯವು ಗುರಾಣಿ. ಖಡ್ಗನು ಆತನೇ,
ಕುರಾಣಿ ಆತನನ್ನು ಮುಟ್ಟೋದಕ್ಕೆ ಯಾರಿಂದಲೂ ಆಗಲ್ಲ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಆಗಿದ್ದಾನೆ. ಎಲಿಯನನ್ನು ಎಷ್ಟು ಹುಡುಕಿದ್ರು ಕೂಡ, ಎಲಿಯನ ಅಲ್ಲೇ ಇದ್ರು ಕೂಡ ಏನಾಗಲಿಲ್ಲ, ಅವ್ರಿಗೆ ಸಿಗಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲಿಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಕೇಳಿದ್ವಲ್ಲ ಏನ್ರಿ? ಪರಲೋಕದಿಂದ ಅಗ್ನಿಯ ರಥಾಶ್ವಗಳು, ಬೆಂಕಿ ಕುದುರೆಗಳು, ಬೆಂಕಿಯ ರಥ ಬಂದು ಏನ್ ಮಾಡ್ತು? ಎಲಿಯನು ಆ ರಥದ ಮೇಲೆ ಏರಿದ. ಆ ರಥಗಳು ಎಲಿಯನನ್ನು ಇಲ್ಲಿ ಕರ್ಕೊಂಡು ಹೋದವು ಪರಲೋಕಕ್ಕೆ, ದೇವಲೋಕಕ್ಕೆ ಕರೆದುಕೊಂಡು ಹೋದು. ಸಾವೇ ಬರಲಿಲ್ಲ ಎಂಬುದಾಗಿ, ಸಾವೇ ಸಂಭವಿಸಲಿಲ್ಲ ಎಂಬುದಾಗಿ. ಯಾವ ಒಂದು ಕಾರಣಕ್ಕಾಗಿ? ಆತನ ಗೌರವವನ್ನು ಕಾಪಾಡಿದ ಒಂದು ಕಾರಣಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲಿಯನಿಗೂ ಕೂಡ ಅಡ್ಡಿ ಆತಂಕಗಳಿದ್ದು, ಆದರೂ ಕೂಡ ಎಲಿಯನು ಆಸಕ್ತಿಯಿಂದ ದೇವರನ್ನ ಗೌರವವನ್ನು ಕಾಪಾಡುವುದರಲ್ಲಿ ಏನಾಗಿದ್ದಾನೆ? ನಿರತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಕೊನೆಯದಾಗಿ ನಾವು ನೋಡೋಣ ನವೋಮಿ, ರೂತಳ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯ. ತೀತನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ. ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ನೀವೇನಾಗಿರ್ಬೇಕು? ಆಸಕ್ತಿ ಉಳ್ಳವರಾಗಿರ್ಬೇಕು. ದೈವ ಜನರನ್ನ, ದೇವರ ಮಕ್ಕಳನ್ನ, ವಿಶ್ವಾಸಿಗಳನ್ನ ಮಾತ್ರವಲ್ಲದೆ ಇತರರನ್ನು ಕೂಡ ನೀವು ಸತ್ಕಾರ್ಯಗಳನ್ನ ಮಾಡಬೇಕು ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ. 1ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಕೊನೆಯದಾಗಿ ನವೋಮಿ ಬೆತ್ಲೆಹೇಮ್ ಎನ್ನುವಂತ ರೊಟ್ಟಿಯ ಪುರವನ್ನ ಬಿಟ್ಟು ಆಕೆ ಮೊವಾಬ್ ಎನ್ನುವಂತ ಶಾಪಗ್ರಸ್ತವಾದಂತ ದೇಶಕ್ಕೆ ಹೋಗ್ತಾ ಇದ್ದಾಳೆ ಪ್ರಿಯರೇ. ದೇವರನ್ನ ಬಿಟ್ಟು ಹೋಗ್ತಾ ಇದ್ದಾಳೆ. ಒಂದು ವೇಳೆ ಈ 2019ನೇ ವರ್ಷದಲ್ಲಿ ನೀನು ಕೆಲವು ಕಾರಣಗಳಿಂದ ದೇವರನ್ನ ಬಿಟ್ಟು ಹೋಗಿದ್ದೀಯೇನೋ, ಇದಕ್ಕಿಂತ ಮುಂಚಿತ ವರ್ಷಗಳಲ್ಲಿ ದೇವರನ್ನ ಬಿಟ್ಟು ಹೋಗಿದ್ದೀಯೇನೋ, 10 ವರ್ಷಗಳು ಮೊವಾಬ್ ದೇಶದಲ್ಲಿ, 10 ವರ್ಷಗಳಿಗಿಂತ ಹೆಚ್ಚು ದಿನಗಳು ಮೊವಾಬ್ ದೇಶದಲ್ಲಿ ಜೀವಿಸಿದಂತ ನವೋಮಿ ಶಾಪವನ್ನ ಹೊಂದಿಕೊಂಡು ಪ್ರಿಯರೇ, ಆಕೆಯ ಗಂಡ ತೀರುವುದ, ಆಕೆ ಇಬ್ಬರು ಸುಂದರವಾಗಿರ್ತಕ್ಕಂಥ ಯೌವನಸ್ಥ ಮಕ್ಕಳು ತೀರಿ ಹೋದ್ರು, ಸೊಸೆಯಂದ್ರು ವಿಧವೆಯರಾದ್ರು. ಆವಾಗ ನವೋಮಿ ಹೇಳ್ತಾ ಇದ್ದಾಳೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನವೋಮಿ ಹೇಳ್ತಾ ಇದ್ದಾಳೆ 1ನೇ ಅಧ್ಯಾಯ 6ನೇ ವಾಕ್ಯ, ರೂತಳ ಗ್ರಂಥ. ಯೆಹೋವನು ನನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಹಲ್ಲೆಲೂಯಾ. ಎಲ್ಲಿಯವರೆಗೆ ನೀನು ಮೋವಾಬ್ ದೇಶದಲ್ಲಿ ಇದ್ದೀಯೇನು ಪ್ರಿಯರೇ, ಒಂದ್ಸಾರಿ ಆಲೋಚನೆ ಮಾಡು. ನವೋಮಿ ಓದಳು, ನವೋಮಿ ಶಾಪವನ್ನು ಹೊಂದಿಕೊಂಡು, ಆದರೆ ನವೋಮಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾಳೆ. ಆಹಾರ, ಮೋವಾಬ್ ದೇಶದಲ್ಲಿರುವಂತ ಆಹಾರ ಶಾಪಗ್ರಸ್ತವಾಗಿರುವಂತ ಆಹಾರ. ಮೋವಾಬ್ ದೇಶದಲ್ಲಿ ಇರ್ತಕ್ಕಂಥ ಜನರು ಹಾಳು ಮಾಡುವಂತ ಜನರು. ಮೋವಾಬ್ ದೇಶದಲ್ಲಿ ಇರುವಂತ ಸಂಸ್ಕೃತಿ ನಮ್ಮನ್ನ ಕೇಡು ಬಯಸುವಂತ ಸಂಸ್ಕೃತಿ. ಮೋವಾಬ್ ದೇಶದಲ್ಲಿ ಇರ್ತಕ್ಕಂಥ ಆಚರಣೆ ಪದ್ಧತಿಗಳು ದೆವ್ವದಿಂದ, ಮನುಷ್ಯರ ಕಲ್ಪನೆಯಿಂದ ಬಂದಿರುವಂತವುಗಳು. ಅದಕ್ಕಾಗಿ ನಾನು ಏನು ಮುಂದೆ ಮೋವಾಬ್ ದೇಶದಲ್ಲಿ ಇರಬಾರದು. ಪುನಃ ನಾನು ನನ್ನ ಸ್ವದೇಶ, ನನ್ನ ತಂದೆಯ ಮನೆ, ನಾನು ಪುನಃ ಯೆರೂಸಲೇಮಿನ ಕಡೆಗೆ, ನಾನು ಪುನಃ ಬೆತ್ಲೆಹೇಮಿನ ಕಡೆಗೆ, ನಾನು ಪುನಃ ಪರಮ ಕಾನಾನಿನ ಕಡೆಗೆ ಹೋಗಬೇಕು ಅಂತ ಹೇಳಿ ದೃಢವಾದ ತೀರ್ಮಾನ ತೆಗೆದುಕೊಂಡು ಆಕೆ ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ರೂತಳು, ನವೋಮಿಯು, ಓರ್ಫಳು, ಮೂವರು ಕೂಡ ಅವರು ಪ್ರಯಾಣವಾಗಿ ಹೋಗೋದಕ್ಕೆ ಸನ್ನದ್ಧರಾಗ್ತಾರೆ. ಪುನಃ ತಪ್ಪಿನಿಂದ ಪುನಃ ಸತ್ಯ ಮಾರ್ಗದ ಕಡೆಗೆ ಆಕೆ ತಿರುಗಿ ದೇವರನ್ನ ಹುಡುಕಿದಂತ ನವೋಮಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾಳೆ ಪ್ರಿಯರೇ. ಪುನಃ ನವೋಮಿ ದೇವರನ್ನ ಆಸಕ್ತಿಯಿಂದ ಹುಡುಕ್ತಾಳೆ. ಆ ಮೋವಾಬ್ ದೇಶದಿಂದ ಕಾಲ್ಕಿತ್ತು ಆಕೆ ಬೆತ್ಲೆಹೇಮಿನ ಕಡೆಗೆ ತನ್ನ ಕಾಲುಗಳ ನಡಿಗೆಯ ಮೂಲಕವಾಗಿ ಆಕೆ ಸ್ವದೇಶವನ್ನ ಸೇರಿಕೊಳ್ತಾಳೆ. ಹಲ್ಲೆಲೂಯಾ. ಇವತ್ತಿನ ಯಾವ ರೀತಿಯಾಗಿದೆ ಒಂದ್ಸಾರಿ ಆಲೋಚನೆ ಮಾಡು. ಜಕ್ಕಾಯ ಯೇಸುವನ್ನ ಹುಡುಕಿದನು, ಮರಿಯಳು ವಾಕ್ಯವನ್ನು ಹುಡುಕಿದಳು, ಯೋಷಿಯನು ಯೌವನ ಕಾಲದಲ್ಲಿ ದೇವರನ್ನ, ಆತನ ಆಜ್ಞೆಯನ್ನ ಹುಡುಕಿದಳು ಪ್ರಿಯರೇ.
ಹೇಳಿದೆ. ದಾವೀದನು ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದನು ಎಂಬುದಾಗಿ ಹೇಳಿದ. ಅದೇ ರೀತಿಯಾಗಿ ಎಲಿಯನು ಗೌರವ ಕಾಪಾಡುವುದರಲ್ಲಿ ಆಸಕ್ತಿ ಉಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳಿದ. ಇವತ್ತು ನಿನ್ನ ಪರಿಸ್ಥಿತಿ ಹೆಂಗಿದೆ? ನೀನು ನವೋಮಿಯ ಉಪಾಧಿಯಲ್ಲಿ ದೇವರ ಮನೆಯಲ್ಲಿ ಇದ್ದೇನೆ ಎಂಬುದಾಗಿ ತಿಳಿದುಕೊಂಡಿದ್ದೀಯಾ, ಆದರೆ ನೀನು ದೇವರಿಂದ ದೂರ ಆಗಿದ್ದೀಯೇನು? ಒಂದ್ಸಾರಿ ಆಲೋಚನೆ ಮಾಡು. ನೀನು ಮೋಯಾಬ್ ದೇಶದಲ್ಲಿ ಜೀವಿಸ್ತಾ ಇದೆಯಾ? ಶಾಪಗ್ರಸ್ತವಾದ ಜೀವಿತದ ಕಡೆಗೆ ಹೋಗಿದ್ದೀಯಾ? ಪುನಃ ನೀನು ಕೂಡ ಬಂದ್ರೆ ದೇವರು ನಿನ್ನನ್ನು ಕೂಡ ಆಶೀರ್ವಾದ ಮಾಡ್ತಾನೆ. ನಿನ್ನ ಜೀವಿತವನ್ನು ಈ ಸಮಯದಲ್ಲಿ ಪರೀಕ್ಷೆ ಮಾಡ್ಕೊ. ದೇವರು ಒಳ್ಳೆ ವಾಕ್ಯನ ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಕಣ್ಣು ಮುಚ್ಚಿ ಪ್ರಾರ್ಥನೆ. ಯಾರು ಕಣ್ಣು ತೆಗೆದು ನೋಡ್ತಾರೆ? ಪ್ರಿಯವಾದವರೇ, ದೇವರು ನಿಮಗೆ ನೇರವಾಗಿ ಮಾತಾಡಿದ್ದಾರೆ. ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಇಷ್ಟು ದಿವಸ ದೇವರಿಂದ ದೂರಾಗಿ ನೀನು ಜೀವಿಸಿರ್ಬೋದು, ದೇವರಿಂದ ಅಗಲಿ ಜೀವಿಸಿರ್ಬೋದು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ದೇವರೇ ಅಪ್ಪ ನನ್ನ ಬಳಿಗೆ ಬಾ, ನಾನು ನಿನ್ನೊಳಗಿರ್ಬೇಕು ಎಂಬುದಾಗಿ ಅಂಗಲಾಚಿ ದೇವರನ್ನ ಕೇಳಿಕೋ. ದೇವರು ಇಷ್ಟೊತ್ತು ನಿನ್ನನ್ನು ಕರೆದಿದ್ದಾರೆ ಪ್ರಿಯರೇ. ಆತನ ಆತ್ಮವನ್ನ ಬದುಕಿಸುವ ಆತ್ಮವನ್ನ ಈ ಲೋಕದಲ್ಲಿ ಮೇಲ್ಲೋಕದಲ್ಲಿ ಕರೆದೊಯ್ಯುವಂತ ಆತನ ಆತ್ಮವನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀನು ಬಾ. ನಿನ್ನ ನಡೆಸುವ ಆತ್ಮ ದುರಾತ್ಮ ಆಗಿದೆಯೇನೋ, ಲೋಕದ ಆತ್ಮ ಆಗಿದೆಯೇನೋ, ನಾಶಕರವಾದ ಆತ್ಮವಾಗಿದೆಯೇನೋ. ಪ್ರಿಯವಾದವರೇ, ಪ್ರಾರ್ಥನೆ ಮಾಡಿ ದೇವರೇ ನೀನೇ ನನಗೆ ಬೇಕು ಎಂಬುದಾಗಿ, ನೀನೇ ನನಗೆ ಬೇಕು ಎಂಬುದಾಗಿ. ಇಷ್ಟು ದಿವಸ ಬದುಕಿದ ಬದುಕಾಗ್ತೇವೆ. ಎಷ್ಟು ದಿವಸ ಬದುಕಿದ್ರು ಕೂಡ ನಿನ್ನನ್ನು ಹುಟ್ಟು ಮಾಡಿದ ದೇವರ ಮಾತನ್ನು ಕೇಳದೇ ಇದ್ದರೆ ಅಯ್ಯೋ ಹೋಗ್ತೀಯ. ನಿನ್ನ ಕುಟುಂಬದವರ ಮುಂದೆ ನೀನು ಕನಿಷ್ಠವಾಗ್ತೀಯ ಅಂತ ಅದರ ವರ್ತನೆ ಮಾಡಿದೆಯೇನೋ, ನಿನ್ನ ಮಕ್ಕಳ ಮುಂದೆ ನೀನು ಕನಿಷ್ಠವಾಗ್ತೀಯ ಅಂತ ವರ್ತನೆ ಮಾಡಿದೆಯೇನೋ, ಅಕ್ಕಪಕ್ಕದವರ ಮುಂದೆ ನಾನು ಕನಿಷ್ಠವಾಗ್ತೀನಿ ಎಂಬುದಾಗಿ ನೀನು ಅಹಂಕಾರದಿಂದ ವರ್ತನೆ ಮಾಡಿದೆಯೇನೋ. ಇವತ್ತು ದೇವರು ಹೇಳ್ತಾರೆ, ನನ್ನ ಮಗಳು ಅಹಂಕಾರಿಯಲ್ಲ, ನನ್ನ ಮಗ ಅಹಂಕಾರಿಯಲ್ಲ, ನನ್ನಂತೆಯೇ ದೀನತೆ ಉಳ್ಳವನು, ನನ್ನಂತೆಯೇ ಪ್ರೀತಿ ಉಳ್ಳವಳು ಎಂಬುದಾಗಿ ದೇವರು ಸಾಕ್ಷಿ ಕೊಡಬೇಕು. ಎಲ್ಲಿ ದೇವರಿಗೆ ಅವಮಾನಕರವಾಗಿ ನೀನು ನಡೆದಿದ್ದೀಯೋ ಇವತ್ತು ಒಂದು ಸಲ ನಿನ್ನ ವಿಚಾರ ಒಂದು ಸಲ ಆಲೋಚನೆ ಮಾಡು. ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳು. ಪ್ರಾರ್ಥಿಸಿರಿ. ದೇವರು ನನಗೆ ಕಷ್ಟ ಕೊಡುವಂಥವರಲ್ಲ. ದೇವರು ನಿನ್ನ ಇಷ್ಟಾರ್ಥವನ್ನ ಸಂಪೂರ್ಣ ಪೂರೈಸುವ ದೇವರಾಗಿದ್ದಾರೆ. ಆತನ ಇಷ್ಟಾರ್ಥವನ್ನು ತಿಳ್ಕೊಂಡು ನಡೆಯುವುದಕ್ಕೆ ನಿನಗೆ ಅನೇಕ ವರಗಳಿಂದ ತುಂಬಿಸುವ ದೇವರಾಗಿದ್ದಾರೆ. ನೀನು ಆತನನ್ನು ಮರೆತು ನಿನ್ನ ಇಷ್ಟದಂತೆ ನಡೆದು ನೀನು ಕಷ್ಟಕ್ಕೆ ತುತ್ತಾಗಿದ್ದೀಯ, ನಷ್ಟಕ್ಕೆ ತುತ್ತಾಗಿದ್ದೀಯ. ಅದೆಲ್ಲ ಬಿಟ್ಬಿಟ್ಟು ದೇವರ ಮೇಲೆ ನಿನ್ನ ಹಿಂದೆ ಹಾಕಿದೆಯೇನೋ, ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ಕೇಳು. ಕಣ್ಣುಚ್ಚಿ ಪ್ರಾರ್ಥನೆ ಮಾಡು. ನಿನ್ನ ಸಮಸ್ಯೆಯನ್ನು ದೇವರಿಗೆ ಹೇಳು. ನೀನು ಈ ಲೋಕದಲ್ಲಿ ಪಾಪದ ಪಾಲಿಗೆ ಸತ್ತವಳಾಗಿರಬೇಕು, ನಿತ್ಯಜೀವದ ಪಾಲಿಗೆ ಬದುಕುವವನಾಗಿರಬೇಕು. ಆತರ ನೀನು ಬದುಕಲು ಇಷ್ಟಪಡ್ತೀಯಾ? ಇವತ್ತೇ ನೀನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡು. ದೇವರೇ ನಿನ್ನ ಆತ್ಮ ನನ್ನನ್ನು ನಡೆಸಲಿ ಎಂಬುದಾಗಿ ಹೇಳು. ನಿನ್ನ ಅಕ್ಕಪಕ್ಕದವರು ಕೆಲಸ ಮಾಡ್ತಾ ಇದ್ದಾರೆ, ಅವರು ಮೋಸದಿಂದ ಅವರು ಹಾಗೆ ಮಾಡ್ತಾ ಇದ್ದಾರೆ, ನಾನು ಕೂಡ ಮಾಡಲಿ ಎಂಬುದಾಗಿ, ನನಗೆ ಆದಾಯ ಬರಲಿ ಎಂಬ ಆಲೋಚನೆ ನಿನಗೆ ಬರ್ತಾ ಇದೆಯೇನೋ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ನೀನು ಬೆಳಗಬೇಕು ಎಂಬುದಾಗಿ, ನೀತಿವಂತಳಾಗಿ ಕಾಣಬೇಕು ಅವರಿಗೆ ಎಂಬುದಾಗಿ, ಅವರ ಮಧ್ಯದಲ್ಲಿ ನನಗೆ ಸಾಕ್ಷಿಯಾಗಿ ನೀನು ಜೀವಿಸಬೇಕು ಎಂಬುದಾಗಿ. ನಿನ್ನ ಗ್ರಾಮದಲ್ಲಿ ನೀನು ಜೀವಿಸುವಾಗ ಹೇಗೆ ಜೀವಿಸ್ತಾ ಇದ್ದೀಯಾ? ದೇವರ ಸಾಕ್ಷಿಯಾಗಿ ಜೀವಿಸ್ತಾ ಇದೀಯಾ? ಪ್ರಿಯವಾದವರೇ, ನಿನ್ನನ್ನ ಸಂಹಾರ ಮಾಡೋದಕ್ಕೆ ಲೋಕದಲ್ಲಿ ಯಾವ ವಸ್ತುವಿಗೂ, ಯಾವ ಮನುಷ್ಯನಿಗೂ, ಯಾವ ಪ್ರಾಣಿಗೂ, ಯಾವ ರೋಗಕ್ಕೂ ಅಧಿಕಾರವಿಲ್ಲ. ಯಾಕಂದರೆ ನೀನು ದೇವರು ಆರಿಸಿಕೊಂಡ ಮಗ ಆಗಿದೀಯ.
ಇವತ್ತು ದೇವರಿಗೆ ನಿನ್ನನ್ನು ಒಪ್ಪಿಸಿಕೊಡು, ನಿನ್ನ ಕುಟುಂಬವನ್ನು ಒಪ್ಪಿಸಿಕೊಡು. ಪರಿಪೂರ್ಣವಾಗಿರುವ ರಕ್ಷಣೆಯನ್ನ ನನಗೆ ಬೇಕು ಎಂಬುದಾಗಿ ದೇವರನ್ನ ಕೇಳು. ಮಾನಸಾಂತರ ಹೊಂದು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡು, ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡು. ಇನ್ನು ಮೇಲೆ ದೇವರೇ ನೀನು ಸೃಷ್ಟಿಕರ್ತನಪ್ಪ, ನಿನ್ನನ್ನು ಸೇವಿಸುತ್ತೇನೆ ಎಂಬುದಾಗಿ ದೇವರಿಗೆ ಮಾತು ಒಪ್ಪಿಕೋ. ಈ ಅವಕಾಶ ಕೊಟ್ಟಿದ್ದಾರ ದೇವರು. ಬದುಕಿಸುವ ಆತ್ಮನೇ ನನ್ನನ್ನು ಬದುಕಿಸಯ್ಯ, ಬದುಕಿಸುವ ಆತ್ಮನೇ ನನ್ನನ್ನು ಬದುಕಿಸಯ್ಯ, ಬದುಕಿಸಯ್ಯ, ಬದುಕಿಸಯ್ಯ. ನರಕದ ಬಾಗಿಲಿನಿಂದ ಬದುಕಿಸಯ್ಯ, ಬದುಕಿಸಯ್ಯ. ನರಕದ ಬಾಗಿಲಿನಿಂದ ಬದುಕಿಸುವ ಆತ್ಮನೇ ನನ್ನನ್ನು ಬದುಕಿಸಯ್ಯ, ಬದುಕಿಸುವ ಆತ್ಮನೇ ನನ್ನನ್ನು ಬದುಕಿಸಯ್ಯ. ಪಾಪದ ಪಾಲಿಗೆ ಸಾಕವನಾಗಿರಬೇಕು, ಪಾಪದ ಪಾಲಿಗೆ ಸಾಕವನಾಗಿರಬೇಕು. ನಿತ್ಯ ಜೀವನ ಪಾಲಿಗೆ ಬದುಕುವನಾಗಬೇಕು. ನಿತ್ಯ ಜೀವನ ಪಾಲಿಗೆ ಬದುಕುವನಾಗಬೇಕು. ಬದುಕಿಸಯ್ಯ, ಬದುಕಿಸಯ್ಯ. ನರಕದ ಬಾಗಿಲಿನಿಂದ ಇಸಯ್ಯ, ಬದುಕಿಸಯ್ಯ, ಬದುಕಿಸಯ್ಯ. ನರಕದ ಬಾಗಿಲಿನಿಂದ ಬದುಕಿಸುವ ಆತ್ಮನೇ ನನ್ನನ್ನು ಬದುಕಿಸಯ್ಯ, ಬದುಕಿಸುವ ಆತ್ಮನೇ ನನ್ನನ್ನು ಬದುಕಿಸಯ್ಯ. ಶಾಪದ ಶರಮಾಗೆ ನನ್ನನ್ನು ಬಿಟ್ಟು ಹೋಗಲಿ, ಶಾಪದ ಶರಮಾಗೆ ನನ್ನನ್ನು ಬಿಟ್ಟು ಹೋಗಲಿ. ಆಶೀರ್ವಾದದ ಪಾಲಿಗೆ ಎಲೆಷನಕ್ಕಾಗಲಿ. ಎಲ್ಲರೂ ಸ್ವರವೆತ್ತೋಣ. ಆಶೀರ್ವಾದದ ಪಾಲಿಗೆ ಎಲೆಷನಕ್ಕಾಗಲಿ. ಬದುಕಿಸಯ್ಯ, ಬದುಕಿಸಯ್ಯ. ನರಕದ ಬಾಗಿಲಿನಿಂದ ಬದುಕಿಸಯ್ಯ, ಬದುಕಿಸಯ್ಯ. ನರಕದ ಬಾಗಿಲಿನಿಂದ
ನರಕದ ಬಾಗಿಲಿನಿಂದ ಬದುಕಿಸಯ್ಯ ಬದುಕಿಸಯ್ಯ ನರಕದ ಬಾಗಿಲಿನಿಂದ ಬದುಕಿಸಯ್ಯ ಬದುಕಿಸಯ್ಯ ನರಕದ ಬಾಗಿಲಿನಿಂದ ಬದುಕಿಸುವ ಆತ್ಮನೇ ನನ್ನ ಬದುಕಿಸಯ್ಯ ಬದುಕಿಸುವ ಆತ್ಮನೇ ನನ್ನ ಬದುಕಿಸಯ್ಯ ಬದುಕಿಸುವ ಆತ್ಮನೇ ನನ್ನ ಬದುಕಿಸಯ್ಯ ಬದುಕಿಸುವ ಪರಲೋಕ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ಬದುಕಿಸಯ್ಯ ಪರಲೋಕ ರಾಜ್ಯವನ್ನು ಪಡೆದುಕೊಂಡು ಎಲ್ಲರೂ ಸ್ವರವೆತ್ತಿ ಹೇಳೋಣ ಜೋರಾಗಿ ಹೇಳೋಣ ಪರಲೋಕ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನಾನು ಮರೆಯಬೇಡ ನಿನ್ನ ಜೊತೆಯಲ್ಲಿ ನಾನಿರುವೆ ನಾನು ಮರೆಯಬೇಡ ನಿನ್ನ ಜೊತೆಯಲ್ಲಿ ನಾನಿರುವೆ ಎಲ್ಲರೂ ಅಂಗರಾಜ್ ಕೇಳೋಣ ಬದುಕಿಸಯ್ಯ ಬದುಕಿಸಯ್ಯ ನರಕದ ಬಾಗಿಲಿನಿಂದ ಬದುಕಿಸಯ್ಯ ಬದುಕಿಸಯ್ಯ ನರಕದ ಬಾಗಿಲಿನಿಂದ ಬದುಕಿಸಯ್ಯ ಬದುಕಿಸಯ್ಯ ನರಕದ ಬಾಗಿಲಿನಿಂದ ಸರ್ವಾಧಿಕಾರಿ ಮೈನ ಸ್ವರೂಪರಾದ ದೇವರೇ, ತಂದೆಯಾದ ದೇವರೇ, ಕುಮಾರನಾದ ದೇವರೇ, ಪರಿಶುದ್ಧಾತ್ಮ ದೇವರೇ, ತ್ರಿಯೇಕ ದೇವರೇ, ನಿಮಗೆ ಸ್ತುತಿ ಸ್ತುತಿ ದೇವ ಸ್ತುತಿ ದೇವ ಸ್ತುತಿ ದೇವ ಸ್ತುತಿ ದೇವ ಸ್ತುತಿ ದೇವ ಸ್ತುತಿ ದೇವ ಯಾರು ನನ್ನನ್ನು ಸ್ತುತಿಸುವರೋ ಅವರೇ ನನ್ನನ್ನು ಸನ್ಮಾನಿಸುವರಾಗಿದ್ದಾರೆ ಎಂಬುದಾಗಿ ವಾಗ್ದಾನ ಮಾಡಿದ ಮಹಾದೇವರೇ, ನಿಮಗೆ ಸ್ತುತಿ ಸ್ತುತಿ ಎರಡು 2019 ಕೊನೆಯ ಭಾನುವಾರ ಇಲ್ಲಿವರೆಗೆ ಕಾಪಾಡಿದ ದೇವಾ ನಿಮಗೆ ಸ್ತೋತ್ರಪ್ಪ. 2019ರಲ್ಲಿ ಬಂದಿರುವಂಥ ಕಷ್ಟಗಳು, ನಷ್ಟಗಳು, ವ್ಯಾಧಿ ಬಾಧೆಗಳು, ಮರಣವನ್ನು ತಂದಿರುವಂಥ ಸನ್ನಿವೇಶಗಳು ಬಂದಾಗ್ಯೂ ಎಲ್ಲದರ ಮೇಲೆ ಜಯವನ್ನು ಕೊಟ್ಟು ದೇವರೇ ಜೀವಂತವಾಗಿ ಉಳಿಸಿ ಕೊನೆ ಭಾನುವಾರದವರೆಗೆ ಕಾಪಾಡಿದ ದೇವಾ ನಿಮಗೆ ಕೋಟಿ 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 ಸ್ತೋತ್ರಗಳು, ಕೃತಜ್ಞತೆಗಳು, ವಂದನೆಗಳು, ನಮಸ್ಕಾರಗಳು, ಪ್ರಣತಿಗಳು ದೇವಾ. ತಂದೆಯೇ, ಅದೇ ಕಾಲದಿಂದ ಇಲ್ಲಿವರೆಗೆ ಸ್ವಾಮಿ ನಮ್ಮೊಂದಿಗೆ ಸ್ಪಷ್ಟವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ, ಬಲಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಬಂದಿರುವ ಪ್ರತಿಯೊಬ್ಬ ಹೃದಯವನ್ನು ಸ್ವಾಮಿ ಕರ್ತನೇ ನೋಡಿದ್ದಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯವನ್ನು ಮುದ್ರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರ್ವ ಸುರಕ್ಷತೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ನನ್ನನ್ನು ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ
ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಸಮಯದಲ್ಲಿ 7 ಮಕ್ಕಳು ಧ್ಯಾನಕ್ಕೆ ನಾವು ಹೋಗೋಣ. ಕಲೋರಿ ಮುಂದೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಹಿಂದೆ ನೀವು ಉಚ್ಚರಿಸಬೇಕು. ಯಾರೂ ಕೂಡ